ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯನೆ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಲಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಇನ್ನು ತುಲಾರಾಶಿ ಆತ್ಮೀಯ ಬಂಧುಗಳಿಗೆ ಸ್ವಾಗತ. ನಿಮಗೆ ಜೂನ್ ತಿಂಗಳ ನಿಮ್ಮ ರಾಶಿ ಫಲಗಳನ್ನು ತಿಳಿಸುತ್ತಾ, ಒಂದು ಗುರುಗ್ರಹ ಭಾಗ್ಯಸ್ಥಾನವಾದಂಥ 9ನೇ ಸ್ಥಾನವಾದಂಥ ಮಿಥುನ ರಾಶಿಗೆ ಬಂದಿರೋದ್ರಿಂದ ನಿಮಗೆ ಇಡೀ ವರ್ಷ ಶುಭ ಫಲಗಳು ಇರ್ತವೆ. ಇಷ್ಟು ದಿನ ತುಂಬ ನೀವು ಕಷ್ಟಗಳನ್ನು ಅನುಭವಿಸಿದಿರಿ. ಆ ಎಲ್ಲ ಕಷ್ಟಗಳನ್ನು ಗುರು ನಿಮಗೆ ನಾಶ ಮಾಡಿ ನಿಮಗೆ ಶುಭ ಫಲಗಳನ್ನೇ ನೀಡುತ್ತಾರೆ. ಇನ್ನು ಶನಿಗ್ರಹ 6ನೇ ಸ್ಥಾನದಲ್ಲಿದೆ. 6ನೇ ಸ್ಥಾನದಲ್ಲಿ ಶನಿ, ರಾಹು, ಕೇತು, ಶುಕ್ರ, ಸೂರ್ಯ ಇವರೆಲ್ಲ ಶುಭ ಫಲಗಳನ್ನೇ ಕೊಡುತ್ತಾರೆ, ಮಂಗಳ ಕೂಡ. ಹೀಗಾಗಿ 6ನೇ ಶನಿಯಿಂದ ನಿಮಗೆ ಸಾಕಷ್ಟು ಒಂದು ಉದ್ಯೋಗ ಫಲಗಳು ಸಿಗ್ತವೆ, ಸಾಕಷ್ಟು ಧನಲಾಭ ಕೂಡ ಆಗ್ತದೆ. ಜೊತೆಗೆ ರಾಹು ಪಂಚಮದಲ್ಲಿರೋದ್ರಿಂದ ನಿಮ್ಮ ಮಕ್ಕಳಲ್ಲಿ ಒಂದು ಪ್ರಗತಿ ಉಂಟಾಗ್ತದೆ. ಒಳ್ಳೆ ಫಾಸ್ಟಾಗಿ ಅವರಿಗೆ ಒಳ್ಳೆ ಉದ್ಯೋಗಗಳು ಸಿಗ್ತವೆ ಮತ್ತು ಯಾವುದೇ ಒಂದು ಪರೀಕ್ಷೆಗಳಲ್ಲಿ ಸಾಕಷ್ಟು ಚೆನ್ನಾಗಿ ಸ್ಕೋರ್ ಮಾಡ್ತಾರೆ. ಇನ್ನು ಕೇತುಗ್ರಹ ಸಾಕ್ಷಾತ್ ಶಿವರಾಶಿಯಲ್ಲೇ ಇರುವುದರಿಂದ ಒಂದು 11ನೇ ಸ್ಥಾನ ಲಾಭ ಸ್ಥಾನದಲ್ಲಿ ಬಂದಿರೋದ್ರಿಂದ ನಿಮಗೆ ಕೇತುಗ್ರಹದಿಂದ ಶ್ರೀ ಗಣೇಶನ ಅನುಗ್ರಹದಿಂದ ನಿಮಗೆ ಸಾಕಷ್ಟು ಧನಲಾಭ ಎಲ್ಲವೂ ಆಗ್ತದೆ. ನೀವೇನು ಅಂದ್ಕೊಂಡಿದ್ದೆಲ್ಲ ಕಾರ್ಯಗಳು ನೆರವೇರ್ತವೆ. ಇನ್ನು ಶುಕ್ರಗ್ರಹ ಕೂಡ ನಿಮ್ಮ ಒಂದು ರಾಶಿ ಅಧಿಪತಿ ಆಗಿರೋದ್ರಿಂದ, ವೃಷಭ ರಾಶಿ ಅಧಿಪತಿ ಕೂಡ ಶುಕ್ರನಿರೋದ್ರಿಂದ, ತನ್ನ ಮನೆಯಲ್ಲೇ ಶುಕ್ರಗ್ರಹ ಇರುವುದರಿಂದ ನಿಮಗೆಲ್ಲ ಶುಭ ಫಲಗಳೇ ಇರುತ್ತವೆ. ಕಾರಣ ನೀವು ಪ್ರತಿ ಮಂಗಳವಾರ ಒಂದು ದುರ್ಗಾದೇವಿಗೆ ಒಂದು ಪೂಜೆ ಸಲ್ಲಿಸ್ರಿ. ಶನಿವಾರ ಶ್ರೀ ಆಂಜನೇಯ ಸ್ವಾಮಿಗೆ ಅವರ ಒಂದು ದೇವಸ್ಥಾನಕ್ಕೆ ಹೋಗಿ ಬಂದರೆ ನಿಮಗೆ ಶನಿ ಮತ್ತು ರಾಹು ಗ್ರಹಗಳದ್ದು ತೊಂದರೆಗಳು ಇರುವುದಿಲ್ಲ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು.